ನಮ್ಮ ಮನೆಯವರೆಲ್ಲ ಊಟ ಮಾಡಿರ್ತಾರೋ ಇಲ್ವೋ. ತ್ರಿಶೂಲ್, ಅವರೆಲ್ಲರೂ ಊಟ ಮಾಡಿರ್ತಾರೆ. ಈಗ ನೀನ್ ತಿನ್ನು. ಇಲ್ಲ, ನಂಗೆ ಬೇಡ. ತ್ರಿಶೂಲ್, ಹಠ ಮಾಡ್ಬೇಡ. ಹಾಗಾದ್ರೆ ನೀನೀಗ ತಿನ್ನಲ್ವಾ? ನೀನ್ ತಿನ್ಲೇಬೇಕು ತ್ರಿಶೂಲ್. ಬಿಡು ನನ್ನ. ನೋಡಿ, ನಾವ್ ಯಾರು ಅಂತ ಕನ್ನಡಿರಿ ನೋಡೋಣ. ನಾನ್ ತ್ರಿಶೂಲ್. ಶಿವಾನಿ, ನಿನ್ ವಾಯ್ಸ್ಗೆ ಏನಾಯ್ತು? ಯಾಕತರ ಮಾತಾಡ್ದೆ? ಯಾಕೆ ತ್ರಿಶೂಲ್, ಏನಾಯ್ತು? ನಾನ್ ಸರಿಯಾಗಿ ಹೇಳ್ದೆ ತಾನೆ? ನೀನ್ ತ್ರಿಶೂಲೇ ಅಲ್ವಾ? ಹಾ. ಏನಾಯ್ತು ತ್ರಿಶೂಲ್? ನಾನು ನಿನಗ್ ಸಿಕ್ಕಿರೋದು, ನಿನ್ನ ಪ್ರೀತಿನ ಒಪ್ಕೊಂಡಿರೋದು ನಿನ್ ಕೈಲಿ ಇನ್ನೂ ನಂಬೋಕ್ ಆಗ್ತಿಲ್ವಾ? ಅಲ್ಲ, ನಾನು ಯಾವ್ದೋ ಬೇರೆ ವಾಯ್ಸ್ ಕೇಳಿದಾಗಾಯ್ತು. ತಮಾಷೆ ಮಾಡ್ಬೇಡ ತ್ರಿಶೂಲ್. ಹೇ, ತಮಾಷೆ ಯಾಕೆ ಮಾಡ್ಲಿ? ನನ್ ಶಿವಾನಿ ಧ್ವನಿ ನನಗ್ ಗೊತ್ತಾಗೋದಿಲ್ವಾ? ಆದ್ರೆ ನೀನ್ ತ್ರಿಶೂಲ್ ಅಂತ ಹೇಳಿದ್ದು ನಿನ್ ಧ್ವನಿ ಅಂತ ಅನ್ನಿಸ್ಲಿಲ್ಲ. ನಾನೇ ಮಾತಾಡಿದ್ದು ತ್ರಿಶೂಲ್, ನಿನ್ ಶಿವಾನಿನೇ ಮಾತಾಡಿದ್ದು. ರೀ, ಏನ್ ಹೇಳ್ತಿದ್ದೀರಾ? ತ್ರಿಶೂಲ್ ಮನೇಲಿ ಕಾಣಿಸ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? ತ್ರಿಶೂಲ್ ನಿನ್ನೆ ರಾತ್ರಿ ಮನೇಲೇ ಇದ್ದ ಅಲ್ವಾ? ಇದ್ದ. ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ನಲ್ಲ. ಇದ್ದಕ್ಕಿದ್ದಾಗೆ ಅವ್ನ್ ಕಾಣಿಸ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? ರೀ, ಅವ್ನ್ಗೊಂದ್ ಫೋನ್ ಮಾಡ್ತೀರಾ? ಫೋನ್ ಮಾಡಿದ್ದೆ ಕಣೆ, ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾನೆ ಅಂತ ಬರ್ತಾ ಇದೆ. ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ದಮಯಂತಿ, ರಾತ್ರಿ ಅವನೇನಾದ್ರೂ ಹೇಳಿದ್ನಾ? ಇಲ್ಲ ರೀ, ಏನು ಹೇಳಿಲ್ಲ. ಪಾರ್ಟಿಲಿ ಖುಷಿಯಾಗಿ ಓಡಾಡ್ತಾ ಇದ್ದ. ಹೌದು, ಖುಷಿಯಾಗಿದ್ದ. ಡ್ಯಾನ್ಸ್ ಎಲ್ಲ ಮಾಡ್ದ. ಆಮೇಲೆ ನನಗ್ ನಿದ್ದೆ ಬಂತು ಅಂತ ನಾನು ಹೋಗಿ ಮಲ್ಕೊಂಡೆ. ಆಮೇಲೆ ಅವನ ಎಷ್ಟೊತ್ತಿಗೆ ಬಂದೋ ನನಗೆ ಗೊತ್ತಿಲ್ಲ. ಏ ಗೋವಿಂದ, ಎಸ್ ಬರಲಿ. ಏನ್ ಬಾಬುಜಿ? ತ್ರಿಶೂಲ್ ನೋಡಿದ್ಯಾನ? ತ್ರಿಶೂಲ್ನ? ಹೂ, ನೋಡ್ದೆ. ಯಾವಾಗ? ಬೆಳಗ್ಗೆ. ಬೆಳಗ್ಗೆನಾ? ಹೇಳು, ಎಲ್ಲಿ ನೋಡಿದೆ ಅವನ್ನ? ನಾನ ಎಲ್ಲಿ ನೋಡ್ದೆ? ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಲ್ವಾಳಿಮಯ್ಯ, ತಮಾಷೆ ಮಾಡ್ದೆ. ಬೆಳಗ್ಗೆ ನೋಡ್ದೆ ಅಂದ್ಯಲ್ಲ? ಬೆಳಿಗ್ಗೆ ಅನ್ನ ಮತ್ತೆ ಆಕಾಶದಲ್ಲಿ ಸೂರ್ಯನೇ ಕಾಣಿಸ್ಲಿಲ್ವಲ್ಲ, ಚಂದ್ರ ಇದ್ದ. ಓ, ಮೋಸ್ಟ್ಲಿ ಚಂದ್ರ ಡೇ ಡ್ಯೂಟಿಗೆ ಬಂದಿದ್ದಾನ ಅಂತ. ಗೋವಿಂದ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರು ಕೇಳೋ ಪ್ರಶ್ನೆ ಏನು, ನೀನ್ ಕೊಡೋ ಉತ್ತರ ಏನು? ಆಟ ಆಡ್ತಾ ಇದ್ಯಾ? ನೋ 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 ನೋ, ಇಲ್ಲಿ ಯಾರ ಆಟನೂ ನಡೆಯಲ್ಲ. ಪರಮಾತ್ಮನ ಆಟ ಮಾತ್ರ ನಡೆಯುತ್ತೆ. ಅವನ ಆಡಿಸ್ತಾನೆ, ನಾವು ಆಟ ಆಡ್ತೀವಿ ಅಷ್ಟೇ. ಹೇಯ್, ರಾತ್ರಿ ಕುಡ್ದಿದ್ ಇನ್ನು ಇಳಿದಿಲ್ವೇನಾ? ಹೋಗ್ ಬಿತ್ಕೋ. ಇದು ರಾತ್ರಿ ಕಿಕ್ಕಲ್ಲ ಬಾಬಾಜಿ, ಬೆಳಗ್ಗೆ ಆ ಶಿವಾನಿ ಕೊಟ್ಟು ಡೋಸು. ನಂದೀಶ, ಕನ್ಸ್ಟ್ರಕ್ಷನ್ ಸೈಟ್ ಹತ್ರ, ಎಸ್ಟೇಟ್ ಹತ್ರ ಹೋಗಿ ಒಂದ್ ಸ್ವಲ್ಪ ವಿಚಾರಿಸ್ಕೊಂಡ್ ಬಾ. ಸರಿ ಯಜಮಾನ್ರೆ. ಅದು ನಿಮ್ಮ ಭ್ರಮೆ. ಅವ್ನು ವಾಪಸ್ ಬರಕ್ ಚಾನ್ಸೇ ಇಲ್ಲ. ಅಂತ ಜಾಗಕ್ಕೆ ಅವನ್ನ ಕಳಿಸಿ. ವಿಕ್ರಮ, ಏನೋ ಯೋಚನೆ ಮಾಡ್ತಾ ಇದ್ಯಾ? ತ್ರಿಶೂಲು ರಾತ್ರಿ ಏನೋ ಮಾತಾಡ್ದ ಅಂದ್ಯಲ್ಲ, ನೆನಪಾಯ್ತಾ? ಇಲ್ಲ ಡ್ಯಾಡ್, ನೆನಪಾಗ್ತಾ ಇಲ್ಲ. ಶಿವಾನಿ ಅದಕ್ಕೆ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಇದ್ರು ಇರ್ಬೋದು. ಡ್ಯಾಡ್, ನಾನು ಇವಾಗಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಹೋಗಿ ನೋಡು. ಸರಿ ಡ್ಯಾಡ್. ಹಾಯ್ ಶಿವಾನಿ. ತ್ರಿವಿಕ್ರಮ್, ನಿಮ್ಗೆ ನನ್ನ ನೋಡೋ ಕಾತುರತೆ ಇಷ್ಟನಾ? ಸಾರಿ, ಅರ್ಥ ಆಗ್ಲಿಲ್ಲ. ಆಗ್ಲೇ ಫೋನ್ ಮಾಡಿ ಮನೇಲಿದ್ದೀರಾ,
ನಿಮ್ಮನ್ ತುಂಬಾ ನೋಡ್ಬೇಕು ಅನ್ಸ್ತಾ ಇದೆ ಅಂತ ಹೇಳಿದ್ರಿ. ನೋಡಿದ್ರೆ ಇಷ್ಟು ತಡವಾಗಿ ಬರ್ತಾ ಇದ್ದೀರಾ. ನೀವ್ ಬರ್ತೀರಾ ಅಂತ ನಾನು ಆಗ್ಲಿಂದ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಗೊತ್ತಾ. ಆಕ್ಚುಲಿ ಶಿವಾನಿ, ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಓ, ತಡವಾಗಿ ಬಂದಿದ್ದಕ್ಕೆ ಈ ಕಾರಣ ಕೊಡ್ತಾ ಇದ್ದೀರಾ? ನಾನ್ ನಂಬೋ ಹಾಗೆ ಏನಾದ್ರೂ ಹೇಳಿ. ಶಿವಾನಿ ಅವರ ನಿಜ ಹೇಳ್ತಾ ಇದ್ದೀನಿ, ತ್ರಿಶೂಲ್ ಮನೇಲಿಲ್ಲ. ಈಸ್ ಆಕ್ಚುಲಿ ಮಿಸ್ಸಿಂಗ್. ಆಮೇಲೆ ಮನೆಯಲ್ಲ ಟೆನ್ಷನ್ ಆಗಿದ್ದಾರೆ. ನೈಟ್ ಇದೊಂದು ಮಾರ್ನಿಂಗ್ ಇಲ್ಲ. ಮುಗಿತಾ? ತ್ರಿವಿಕ್ರಮ್, ಇನ್ನ ಕತೆ ಹೇಳಿ ನನ್ನನ್ನು ನಮ್ಸೋಕ್ ಬರ್ಬೇಡಿ. ಬೇರೆ ಕೆಲ್ಸ ಇತ್ತು, ಅದಕ್ಕೆ ಬರೋದಕ್ಕೆ ತಡ ಆಯ್ತು ಅಂತ ನೇರವಾಗಿ ಹೇಳಿ, ಅದನ್ನ ನಂಬ್ತೀನಿ. ಹೇ, ಐ ಆಮ್ ನಾಟ್ ಕಿಡಿಂಗ್, ಇಟ್ಸ್ ಸೀರಿಯಸ್. ತ್ರಿಶೂಲ್ ಮನೇಲಿಲ್ಲ. ಆಯ್ತು, ಮನೇಲಿಲ್ಲ. ಎಲ್ಲಿಗೆ ಹೋಗಿರ್ತಾರೆ? ಎಲ್ಲೋ ಹೊರಗಡೆ ಸುತ್ತಾಡಕ್ ಹೋಗಿರ್ತಾರೆ. ಅವ್ರು ಈ ತರ ಮಾಡ್ತಾ ಇರೋದೇನ್ ಮೊದಲನೇ ಸತಿನಾ? ಫೋನ್ ಮಾಡಿ ಅವ್ರಿಗೆ. ಫೋನ್ ಮಾಡದೆ ಇರ್ತೀನ? ಸುಮಾರು ಸತಿ ಫೋನ್ ಮಾಡಿದೆ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಓ, ಅದು ಬೇರೆನಾ? ಬರ್ತಾ ಬರ್ತಾ ಇವ್ರದ್ದು ಹುಡುಗಾಟಗಳು ಯಾಕೋ ಜಾಸ್ತಿ ಆಯ್ತು. ಚಿಕ್ಕ ಮಕ್ಳು ಚೇಷ್ಟೆ ಮಾಡ್ತಾರಲ್ಲ, ಆ ತರ ಆಡ್ತಾರೆ. ಮಕ್ಳಿಗಾದ್ರೂ 4 ಬಾರ್ಸಿ ಬುದ್ಧಿ ಹೇಳ್ಬೋದು, ಆದ್ರೆ ಇವ್ರಿಗೆ ಅದನ್ನೂ ಮಾಡಕ್ಕಾಗಲ್ಲ. ನೀವ್ ಯಾಕೋ ನನ್ನ ಮಾತನ್ನ... ತ್ರಿಶೂಲ್ ವಿಷಯದಲ್ಲಿ ಬರೀ ನಿಮ್ಮ ಮಾತಲ್ಲ, ಯಾರ ಮಾತನ್ನು ನಂಬೋದಿಲ್ಲ ನಾನು. ಯಾಕಂದ್ರೆ ಅವರು ಅಂತವ್ರೆ. ನಿಮ್ಮನ್ನೆಲ್ಲ ಆಟ ಆಡಿಸ್ಬೇಕು ಅಂತಾನೆ ಅವ್ರು ಹೀಗ್ ಮಾಡಿರ್ತಾರೆ. ತಲೆ ಕೆಡ್ಸ್ಕೊಬೇಡಿ ತ್ರಿವಿಕ್ರಮ್, ಅವ್ರು ಬರ್ತಾರೆ. ತ್ರಿಶೂಲ್ ಕಳೆದೋಗಿರೋದನ್ನ ನಂಬ್ತಾನೆ ಇಲ್ವಲ್ಲ. ತ್ರಿಶೂಲ್ ನಾಟಕ ಮಾಡ್ತಿರೋದಕ್ಕೆ ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ. ಇನ್ನೋರು ನಿಜವಾಗ್ಲೂ ಕಳೆದೋದ್ರೆ ಏನ್ ಮಾಡ್ತಿದ್ರೋ ಏನೋ. ಇವಳಿಗೆ ತ್ರಿಶೂಲ್ ಕಳೆದೋಗಿದ್ದಾನೆ ಅಂದ್ರೆ ನಂಬಿಕೆನೆ ಬರ್ತಾ ಇಲ್ಲ. ಈ ಫೀಲಿಂಗ್ ಎಲ್ಲ ಮನೆಯವ್ರಿಗೆ ಅಷ್ಟೇ ಅನ್ಸುತ್ತೆ. ಶಿವಾನಿ ಮನ್ಸಲ್ಲಿ ನಾನೇ ಇರೋದು, ಅದಿನ್ನೊಂದ್ಸರಿ ಕನ್ಫರ್ಮ್ ಆಗ್ತಾ ಇದೆ. ತ್ರಿವಿಕ್ರಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಮನ್ಸಲ್ಲಿ ನನ್ನನ್ನು ಬಿಟ್ಟು ಬೇರೆ ಏನೋ ಯೋಚನೆ ಇರೋ ಹಾಗಿದೆ. ಇಷ್ಟೋ ತನಕ ಇತ್ತು, ಇವಾಗ ಎಲ್ಲ ಕ್ಲಿಯರ್ ಆಯ್ತು. ಇವಾಗ ನನ್ನ ಮನ್ಸಲ್ಲಿರೋದು ನೀವು ಮಾತ್ರ. ಅದು ಸಮಾಧಾನ ಮಾಡ್ಕೋ. ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ತ್ರಿಶೂಲು ಬರ್ತಾನೆ ಬಿಡು. ಅವ್ರು ಎಲ್ಲಿದ್ದಾನಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗಿದ್ದಾನಂತಾನೂ ಗೊತ್ತಿಲ್ಲ. ಬರ್ತಾನೆ ಅಂದ್ರೆ ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಅಲ್ಲ, ಈ ಕಣ್ಣೀರು ಹಾಕುವಂಥದ್ದು ಏನಾಗಿದೆ ಈಗ? ಅವನ್ ತಾಯಿರಿ ನಾನು. ಅವನಿಗೆ ಜನ್ಮ ಕೊಡದೆ ಇರ್ಬೋದು, ಆದ್ರೆ 23 ವರ್ಷ ಹೆತ್ ಮಗನಷ್ಟೇ ಪ್ರೀತಿಯಿಂದ ಅವನ್ನ ಸಾಕಿ ಬೆಳೆಸಿದೀನಿ. ಅವನಿಗೆ ಸ್ವಲ್ಪ ನೋವಾದ್ರು ನನ್ ಕರಳು ಚುರುಕನ್ನುತ್ತೇನೆ. ಯಾಕೋ ಸಾಲಾಗಿ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ. ನೆನ್ನೆ ತ್ರಿವಿಕ್ರಮ್ ಕಾಣಿಸ್ತಾ ಇರ್ಲಿಲ್ಲ, ಇವತ್ತು ತ್ರಿಶೂಲ್. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಸಂಕಟ ಆಗ್ತಿದೆ ರೀ. ನನ್ಗೆ ಅರ್ಥ ಆಗುತ್ತೆ ಕಣೆ. ನೀನ್ ಚಿಂತೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡು. ಕಮ್ಮಿ ಮಾಡ್ತೀನಿ, ಆದ್ರೆ ತ್ರಿಶೂಲ್ ಎಲ್ಲೋಗಿದ್ದಾನೆ ಹೇಳಿ? ಗೊತ್ತಿಲ್ಲ ಕಣೆ. ಸಾಧ್ಯ ಇಲ್ಲ. ನಿಮ್ಗೂ ಯಜಮಾನ್ರಿಗೂ ಹೇಳ್ದೆ ಅವನು ಎಲ್ಲೂ ಹೋಗೋದಿಲ್ಲ. ಯಜಮಾನ್ರೆ ಅವನು ಎಲ್ಲೋ ಕಳ್ಸಿದ್ದಾರೆ ಅನ್ಸುತ್ತೆ. ನೀವು ಯಜಮಾನ್ರು ಸೇರ್ಕೊಂಡು ಏನೋ ಗುಟ್ ಮಾಡ್ತಿದ್ದೀರಾ. ಇಲ್ಲ, ಸುಳ್ಳು. ನೀವೇ ಕಳ್ಸಿರ್ತೀರಾ, ನಿಜ ಹೇಳ್ರಿ. ಹೌದು, ನಾವೇ ಕಳ್ಸಿದೀವಿ. ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು, ಹೋಗಿದ್ದಾನೆ. ಬೇಗ ಬರ್ತಾನೆ. ನೀನ್ ಸಮಾಧಾನ ಮಾಡ್ಕೊಳ್ಳೆ. ಬೇಗ ಬರ್ತಾನಲ್ವಾ? ಬರ್ತಾನೆ. ಇವಳಿಗೇನೋ ಸುಳ್ಳು ಹೇಳಿ ಸಮಾಧಾನ ಮಾಡಿದ್ದೀನಿ, ಆದ್ರೆ ನಿಜವಾಗ್ಲೂ ತ್ರಿಶೂಲ್ ಎಲ್ಲಿ ಹೋಗಿದ್ದಾನೋ ಯಜಮಾನ್ರನ್ನೇ ಒಂದ್ಸರಿ ಕೇಳ್ತೀನಿ. ಶಿವಾನಿ, ಇದು ಯಾವ ಜಾಗ? ನಾವ್ಯಾಕೆ ಇಲ್ಲಿಗೆ ಬಂದಿದೀವಿ? ಇದು ನನಗೆ ಗೊತ್ತಿರೋ ಜಾಗ. ಗೊತ್ತಿರೋ ಜಾಗ ಅಂತ ಹೇಳ್ತೀಯಾ? ಇಲ್ಲಿ ನೋಡಿದ್ರೆ ಒಂದು ಹೋಟ್ಲ್ ಇಲ್ಲ, ಏನಿಲ್ಲ, ವಿಚಿತ್ರವಾಗಿದೆ. ಎಲ್ಲಿ ನೋಡಿದ್ರೆ ಬರೀ ಸಮುದ್ರನೇ ಇದೆ. ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ನಾವು? ನಮ್ ಪ್ರೀತಿನ ಕಾಪಾಡ್ಕೊಳ್ಳೋದಕ್ಕೆ. ಅದಕ್ಕೆ ಈ ಜಾಗನೇ ಬೇಕಾಗಿತ್ತಾ? ನಮ್ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ಬೇರೆ ಯಾವ್ದೋ ಊರಿಗೆ ಹೋಗಿ ಮನೆ ಮಾಡ್ಕೊಂಡು ಇರ್ಬೋದಾಗಿತ್ತು. ತ್ರಿಶೂಲ್, ನಾವಲ್ಲಿ ಎಲ್ಲಿಗೆ ಹೋಗಿದ್ರು ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತಿತ್ತು. ನಾವ್ ಒಂದಿನ ನಿಮ್ ಮನೆಯವ್ರ ಕಣ್ಣಿಂದ ತಪ್ಪಿಸ್ಕೋಬಹುದು, 2 ದಿನ ತಪ್ಪಿಸ್ಕೋಬಹುದು.
ಆದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೋತೀವಿ. ನಾವು ಮನೆಯವ್ರ ಕಣ್ಣಿಂದ ತಪ್ಪಿಸ್ಕೋಬೇಕು ಅಂತ ನನ್ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದ್ಯಾ? ಅಲ್ಲ, ಇಲ್ಲಿರೋರು ನಮ್ ಬಗ್ಗೆ ಬೇರೆಯವ್ರಿಗೆ ಹೇಳೋದಿಲ್ಲ ಅಂತ ಅಷ್ಟೊಂದು ನಂಬಿಕೆನ ಶಿವಾನಿ ನಿಂಗೆ? ಇಲ್ಲಿ ಯಾರಾದ್ರೂ ಇದ್ರೆ ತಾನೆ. ಅಂದ್ರೆ ಇಲ್ಲಿ ಬೇರೆ ಯಾರಿಲ್ವಾ? ನಾವಿಬ್ರನ್ನ ಇರೋದು. ಶಿವಾನಿ ಏನ್ ಹೇಳ್ತಾ ಇದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇಡೀ ದ್ವೀಪದಲ್ಲಿ ನಮ್ಮಿಬ್ರನ್ ಬಿಟ್ರೆ ಬೇರೆ ಯಾರು ಇಲ್ಲ. ಮನುಷ್ಯ ಇಲ್ದಿರೋ ಜಾಗ ಕರ್ಕೊಂಡ್ ಬಂದಿದ್ಯಾ ನೀನು? ಯಾಕೆ ಶಿವಾನಿ ಹಿಂಗ್ ಮಾಡ್ದೆ? ಇಲ್ಲಿರೋದ್ ಸೇಫಾ? ಇಲ್ಲಿ ಕಾಡ್ ಪ್ರಾಣಿ ಹಾವು ಗೀವು ಏನಾದ್ರು ಇದ್ರೆ ಏನ್ ಮಾಡೋಣ? ಹಾವ? ಹಾವೇ. ಏನ್ ಹಂಗ್ ಕೇಳ್ತಾ ಇದ್ಯಾ? ನನಗ್ ಹಾವು ಅಂದ್ರೆ ಭಯ ಅಂತ ನಿಂಗೆ ಗೊತ್ತು ತಾನೆ? ಕಾಲಲ್ಲಿ ಕೇಳ್ತಾ ಇದ್ಯಾ? ಆದಿಶೇಷ, ನಿಂಗ್ ಹಾವಂದ್ರೆ ಭಯನಾ? ನೀನ್ ಸಂಪೂರ್ಣವಾಗಿ ಭೂಲೋಕದವನಾಗಿ ಬದಲಾಗ್ಬಿಟ್ಟಿದ್ಯಾ? ನಿಂಗ್ ಯಾವ ನೆನಪು ಇಲ್ವಾ? ಈ ಜಾಗ ನೋಡ್ದಾಗಿಂದ ನನಗೊಂದು ಆಸೆ ಇತ್ತು ತ್ರಿಶೂಲ್. ನಾನ್ ಮದ್ವೆ ಆಗೋ ಹುಡ್ಗನ್ ಜೊತೆ ಇಲ್ಲಿಗ್ ಬಂದಿರ್ಬೇಕು. ನಮ್ಮಿಬ್ರು ಮಧ್ಯೆ ಮೂರನೇವ್ರು ಯಾರು ಇರಬಾರ್ದು. ನಾವಿಬ್ರು ಸ್ವಚ್ಛಂದವಾಗಿ ಪ್ರೀತಿಸ್ಬೇಕು ಅಂತ ಕನ್ಸುಗಳು ಕಂಡಿದ್ದೀನಿ. ಅದಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ನಿಜವಾಗ್ಲು ನೀನೆಲ್ಲ ಈ ತರ ಕನ್ಸುಗಳೆಲ್ಲ ಇದೆಯಾ? ಸೋ ರೊಮ್ಯಾಂಟಿಕ್. ಶಿವಾನಿ, ಇಲ್ಲಿ ನಾವಿಬ್ರೇ ಇರೋದಾ? ನಮ್ಮಿಬ್ರನ್ನ ಬಿಟ್ರೆ ಬೇರೆ ಯಾರಿಲ್ವಾ? ಯಾರು ಇಲ್ಲ. ನಮ್ಮಿಬ್ರಿಗೆ ಯಾರು ತೊಂದರೆ ಮಾಡೋದಿಲ್ಲ. ನಿಜವಾಗ್ಲು? ಯಾಹೂ! ನಮ್ಮಿಬ್ರು ಪ್ರೀತಿನ ಯಾರಿಂದನೂ ತಡೆಯಕ್ಕಾಗಲ್ಲ. ಐ ಲವ್ ಯು ಶಿವಾನಿ. ಎಸ್, ಐ ಲವ್ ಯು ಶಿವಾನಿ. ಮಾತಾಡ್ತಿದ್ರೆ ಶಿವಾನಿ ಶಿವಾನಿ ಅಂತ ಇವನೆದ್ರಿಗೆ ಶಿವಾನಿ ವೇಷ ಹಾಕೊಂಡೇ ಇರ್ಬೇಕಾ? ಯಾಕೆ ಹಾಗೆ ನಿಂತಿದ್ದೆ ಶಿವಾನಿ? ನಿಂಗೆ ನನ್ನ ಜೊತೆ ಬಂದಿರೋದು ಖುಷಿ ಆಗ್ತಾ ಇಲ್ವಾ? ಈ ಖುಷಿನ ಇಡೀ ಜಗತ್ತಿಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಮಾತಾಡು ಶಿವಾನಿ. ನಿನ್ ಖುಷಿ ಆಕಾಶದಲ್ಲಿರೋ ನಕ್ಷತ್ರಗಳಿಗೂ ಕೇಳಿಸ್ಬೇಕು. ಅಷ್ಟು ಜೋರಾಗಿ ಹೇಳು. ಹೇಳು ಶಿವಾನಿ. ಶಿವಾನಿ, ಯಜಮಾನ್ರೆ, ತ್ರಿಶೂಲ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ನಂದೀಶ, ಎಲ್ಲಾ ಕಡೆ ವಿಚಾರಿಸಿದೆ, ಎಲ್ಲೂ ಸರಿಯಾದ ಉತ್ತರ ಬರಲಿಲ್ಲ. ಏನ್ ಈ ರೀತಿ ಆಗೋಯ್ತು ಯಜಮಾನ್ರೆ? ತ್ರಿಶೂಲ್ ಯಾವತ್ತೂ ಈ ರೀತಿ ಮಾಡ್ದವನೇ ಅಲ್ಲ. ನನಗೆ ಹೇಳಿಲ್ಲ ಅಂದ್ರೂ ಮಧುಮತಿಗಾದ್ರೂ ಹೇಳೋಗ್ತಾ ಇದ್ದ. ಯಾರಿಗೂ ಹೇಳಿಲ್ಲ ಅಂದ್ರೆ ಈ ನಾಗಲೋಕದ ಸರ್ಪ. ಛೇ, ನಾಗಲೋಕದವರು ಈ ಕೆಲಸ ಮಾಡೋಕ್ ಸಾಧ್ಯ ಇಲ್ಲ. ಬೇರೆ ಯಾರು ಮಾಡಿರೋದಕ್ಕೆ ಸಾಧ್ಯ? ನಂದೀಶ, ತ್ರಿಶೂಲ ನನ್ನ ಮಗ ಅಂತ ಗೊತ್ತಾಗಿ ದುಡ್ಡುಗೋಸ್ಕರ ಬೇರೆ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ? ಯಾರಾದ್ರೂ ಕಿಡ್ನಾಪ್ ಮಾಡಿದರೆ ಅಂದ್ರೆ ಹಾವಿನ ಪೊರೆ ರೂಮಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಮನೆ ಒಳಗೆ ಹಾವಿನ ಪೊರೆ ಇದೆ ಅಂದ್ರೆ ನಾಗಿಣಿ ಏನಾದ್ರು? ಇಲ್ಲ ನಂದೀಶ, ನಾವ್ ಈಗ್ಲೇ ಆ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಕಿಡ್ನಾಪ್ ಮಾಡಿರೋರು ನಮ್ಗೆ ಹೆದರ್ಸಕ್ಕೆ ಅಂತ ಹಾವಿನ ಪೊರೆನ ಎಸ್ತ್ ಹೋಗಿರ್ಬೋದು. ಹಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಯಜಮಾನ್ರೆ. ಮನೆಯಲ್ಲಿ ಶುಭ ಕಾರ್ಯ ಇಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ. ಅವ್ರ ವಿಚಾರಣೆಗೆ ಅಂತ ಪದೇ ಪದೇ ಬರ್ತಿರ್ತಾರೆ. ನಮಗೊಂಥರ ಮುಜುಗರ. ನೀವು ಹೇಳೋದು ಸರಿ ಯಜಮಾನ್ರೆ, ಆದ್ರೆ ನನಗೆ ಪ್ರತಿ ಕ್ಷಣನೂ ಭಯ ಆಗ್ತಾ ಇದೆ. ತ್ರಿಶೂಲ್ಗೆ ಏನೂ ತೊಂದರೆ ಆಗದೆ ಮನೆಗೆ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಏನೂ ಆಗಲ್ಲ, ಅವ್ನು ಖಂಡಿತ ಬರ್ತಾನೆ, ನನಗೆ ನಂಬಿಕೆ ಇದೆ. ಒಂದ್ ದಿವಸ ಕಾದ್ ನೋಡೋಣ. ಅಕಸ್ಮಾತ್ ಅವ್ನು ಬರಲಿಲ್ಲ ಅಂದ್ರೆ ಬೇರೆ ಯೋಚನೆ ಮಾಡೋಣ. ಸರಿ ಯಜಮಾನ್ರೆ.
ತ್ರಿಶೂಲ್ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಿಲ್ಲ, ಈ ಎಲೆಗಳನ್ನೇ ನೋಡ್ತಾ ಇದ್ದೆ. ಏನೇನೋ ಯೋಚನೆ ಬರ್ತಾ ಇತ್ತು. ಈ ಎಲೆಗಳು ನಮ್ ತರನೇ ಹಠಮಾರಿ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಯಾಕೆ ಈ ಯೋಚನೆ ಬಂತು? ನೋಡ್ ಶಿವಾನಿ, ಈ ಅಲೆಗಳು ದಡ ಸೇರ್ಬೇಕು ಅಂತ ಬರ್ತಾ ಇದೆ. ಆದ್ರೆ ದಡ ಬೇಡ ಅಂತ ಅಲೆಗಳನ್ನ ದೂರ ತಳ್ತಾ ಇದೆ. ಹಾಗಂತ ಅಲೆಗಳು ಸುಮ್ಮನೆ ಬಿಡುತ್ತಾ? ಇಲ್ಲ, ಮತ್ತೆ ಮತ್ತೆ ಅದು ದಡದ ಹತ್ರ ಬರ್ತಾನೆ ಇರುತ್ತೆ. ಆ ಅಲೆಗಳಿಗೆ ಏನ್ ಗೊತ್ತಾ, ಒಂದಲ್ಲ ಒಂದ್ ದಿವಸ ನಾನು ದಡ ಸೇರ್ತೀನಿ ಅನ್ನೋ ಹಠ. ನಾನು ಹಾಗೆ ಅಲ್ವಾ ಶಿವಾನಿ? ನಿನ್ನ ಬೇಡ ಅಂತ ಎಷ್ಟೇ ದೂರ ತಳ್ಳಿದ್ರು ಮತ್ತೆ ಮತ್ತೆ ನಿನ್ನ ಹತ್ರ ಬರ್ತಾನೆ ಇದ್ದೆ. ನಿನ್ನ ಸೇರ್ತೀನಿ ಅಂತ ಪಣ ತೊಟ್ಟಿದ್ದೆ. ಇವಾಗ ನೋಡು, ನಿನ್ ಮನ್ಸು ಬದಲಾಗಿದೆ. ನನ್ನ ಪ್ರೀತಿ ನಿಂಗೆ ಅರ್ಥ ಆಗಿದೆ. ಅಬ್ಬಾ ಪಂಡಿತ್ರೆ, ಮುಗಿತಾ ನಿಮ್ ಪ್ರವಚನ? ನೀನೇನೋ ನನ್ನನ್ನ ಸೇರ್ದೆ, ನಮ್ ಪ್ರೀತಿ ಗಟ್ಟಿ ಆಯ್ತು. ಹಾಗೆ ಈ ಅಲೆಗಳು ದಡನ ಸೇರಿದ್ರೆ ನಾವೆಲ್ಲ ಮುಳುಗ್ ಹೋಗ್ತೀವಿ. ಪ್ರಪಂಚನೇ ಇಲ್ದೇ ಇರೋ ಹಾಗಾಗುತ್ತೆ ಅಷ್ಟೇ. ಪ್ರಪಂಚ ಇಲ್ದೇ ಇದ್ರೇನಂತೆ, ನೀನಿರ್ತೀಯಲ್ಲ ಅಷ್ಟು ಸಾಕು. ನಿನಗೇನಿಷ್ಟ? ನನಗೆ ಅಮ್ಮ ಮಾಡೋ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅದ್ಬಿಟ್ರೆ ನೀನು ಪ್ರೀತಿಯಿಂದ ಏನೇ ಮಾಡ್ಕೊಟ್ರು ತಿಂತೀನಿ. ಸರಿ, ಮಾಡ್ಕೊಂಬರ್ತೀನಿ. ಶಿವಾನಿ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ. ಐ ಲವ್ ಯು ಶಿವಾನಿ. ಪರಮೇಶ್ವರ, ಈ ತ್ರಿಶೂಲ್ ಎಲ್ಲಿಗೆ ಹೋಗಿರ್ಬೋದು? ನಿನ್ನೆನೂ ಮನೆಗೆ ಬಂದಿಲ್ಲ, ಇವತ್ತು ನಮ್ಮ ಮನೆಗೆ ಬಂದಿಲ್ಲ. ಹಿಂದಲ್ಲಿ 4 ಸತಿ ಮನೆಗೆ ಬಂದು ನನಗೆ ಕಾಟ ಕೊಡ್ದಿದ್ರೆ ಅವನಿಗೆ ಸಮಾಧಾನನೇ ಇಲ್ಲ. ಅಂತವನು ಮನೆ ಕಡೆ ಬಂದಿಲ್ಲ ಅಂದ್ರೆ ಏನರ್ಥ? ಏನ್ ಮಾಡ್ತಿರ್ಬೋದು ಅವನು? ತ್ರಿಶೂಲ್ದೇ ಮೆಸೇಜ್ ಅನ್ಸುತ್ತೆ. ನೆನೆದವರ ಮನದಲ್ಲಿ ಅಂತಾರಲ್ಲ, ಹಾಗೆ ಅವನು ನನಗ್ ಕಾಟ ಕೊಟ್ಟಿಲ್ಲ ಅಂತ ನೆನ್ಸ್ಕೊತಿದ್ದಾಗೆ ಮೆಸೇಜ್ ಮಾಡಿದಾನೆ. ಯಾಕಾದ್ರೂ ನೆನ್ಸ್ಕೊಂಡು. ತ್ರಿಶೂಲ್ ಅಲ್ಲ, ಕಂಪನಿ ಮೆಸೇಜು. ಅಪ್ಪ, ನಾನ್ ತ್ರಿಶೂಲ್ ಅನ್ಕೊಂಡ್ಬಿಟ್ಟಿದೆ. ತ್ರಿಶೂಲ್ ಏನಾದ್ರೂ ನನ್ನನ್ನ ಮರ್ತ್ಬಿಟ್ನಾ? ನಾನ್ ಬೈದದನ್ನ ಅವನೇನಾದ್ರೂ ಮನ್ಸಕ್ ತಗೊಂಡಿದಾನ? ನನ್ಗೆ ಯಾಕೋ ಹಾಗೆ ಅನ್ಸ್ತಿದೆ. ಅವನ್ ಬೇಜಾರ್ ಮಾಡ್ಕೊಂಡು ಎಲ್ಲೂ ಕಾಣಿಸ್ತಾ ಅಲ್ವಾ? ಏನಾಗಿರ್ಬೋದು? ಅಷ್ಟು ಸುಲಭವಾಗಿ ಬೇಜಾರ್ ಮಾಡ್ಕೊಳ್ಳೋನಲ್ಲ ಅವನು. ನನಗೆ ಹೆದರಿಸ್ಬೇಕು ಅಂತ ಅವನು ಈ ರೀತಿ ಮಾಡ್ತಾ ಇದ್ದಾನ. ನಂಗೇನೋ ಹಾಗೆ ಅನ್ನಿಸ್ತಿದೆ. 2 ದಿನ ನನ್ನ ಕಣ್ಮುಂದೆ ಕಾಣಿಸ್ದೆ ಹೋದ್ರೆ ನಾನು ಹೆದರ್ಕೊಂಡು ಹುಡುಕ್ತೀನಿ ಅಂತ ನನ್ನನ್ನ ಹೀಗೆ ಆಟ ಆಡಿಸ್ತಾ ಇದ್ದಾನ. ತ್ರಿಶೂಲ್, ನನ್ನನ್ನೇ ಆಟ ಆಡಿಸ್ತೀಯಾ? ನಾನು ನಿನ್ ನೆನಪೇ ಮಾಡ್ಕೊಳಲ್ಲ. ನೀನನ್ನ ಮಿಸ್ ಮಾಡ್ಕೊಂಡ್ರೆ ತಾನೆ ಹುಡ್ಕೋದು. ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತೀನಿ. ಇವತ್ ಒಂದಿನ ನೋಡ್ತೀಯ, ನಾಳೆ ನೀನೇ ಮನೆಗೆ ಬರ್ತೀಯ. ನೀನ್ ಕಾಣಿಸ್ಲಿ ಕಾಣಿಸ್ದೆ ಹೋಗ್ಲಿ ತ್ರಿಶೂಲ್, ನನ್ನ ಮನ್ಸಂತೂ ಬದಲಾಗೋದಿಲ್ಲ. ನನ್ನ ಮನ್ಸಲ್ಲಿರೋದು ನನ್ನ ಆದಿಶೇಷ ಅಂದ್ರೆ ತ್ರಿವಿಕ್ರಮ್. ನಾನು ಮದ್ವೆ ಆಗೋದು ಅವರನ್ನೇ. ಯಾಕೆಲ್ರು ಹೀಗೆ ಕೂತಿದ್ದೀರಾ? ಊಟ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ಅಳಿಮಯ್ಯ, ಎಂತ ಮಾತು ಹೇಳಿದ್ಯೋ. ಕಷ್ಟ ಕಾಲದಲ್ಲಿ ದೇವ್ರ ತರ ಬಂದೆ. ಇವಾಗ ಊಟ ಮಾಡ್ಬೋದು. ತ್ರಿವಿಕ್ರಮ,
ಊಟ ಮಾಡೋದಕ್ಕೆ ಮನ್ಸು ಯಾಕೆ ಬರುತ್ತಪ್ಪ? ಮನೆ ಮಗ ಕಾಣಿಸ್ತಾ ಇಲ್ಲ, ಎಲ್ರ ಮನ್ಸು ಭಾರವಾಗಿದೆ. ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ ಹೇಳು? ಊಟಕ್ಕೆ ಬಿತ್ತಲ್ಲಪ್ಪ ಕಲ್ಲು. ಈ ಮುದುಕಿ ಇವಾಗಲೇ ಮಾತಾಡ್ಬೇಕಾ? ರೀ ಇವಾಗ ಏನ್ರಿ ಮಾಡೋದು? ಬರ್ತಾನೆ ದಮಯಂತಿ, ಕಾಯೋಣ. ಅವ್ನ್ ಬರ್ತಾನಲ್ಲ, ಬನ್ನಿ ಊಟ ಮಾಡೋಣ. ನಮಗ್ ಮನ್ಸಿಲ್ಲ, ನೀನ್ ಮಾಡು. ಮಾಮ್, ನೀವೀಗ ಉಪವಾಸ ಇದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ. ಸ್ವಲ್ಪನಾದ್ರೂ ಊಟ ಮಾಡಿ. ತ್ರಿವಿಕ್ರಮ, ಯಾರನ್ನೂ ಒತ್ತಾಯ ಮಾಡಬೇಡ. ಇಲ್ಲಿ ಯಾರಿಗೂ ಮನ್ಸಿಲ್ಲ. ನಿನಗ್ ಬೇಕು ಅನ್ಸಿದ್ರೆ ನೀನ್ ತಿನ್ನು. ಯಾರು ಹೋಗ್ತಾ ಇಲ್ವಲ್ಲ? ನಾನು ಒಬ್ಬನೇ ಊಟ ಮಾಡಿದ್ರೆ ತ್ರಿಶೂಲ್ ಮಿಸ್ ಆದ್ರೂ ಖುಷಿಯಾಗಿದೆ ಅನ್ಕೋತಾರೆ. ಏನ್ ಮಾಡ್ಲಿ? ನೀವ್ ಯಾರು ಊಟ ಮಾಡ್ದೆ ನಾನೇ ಊಟ ಮಾಡ್ಲಿ? ನನ್ಗೂ ಊಟ ಬೇಡ. ಈ ಶಿವಾನಿ ಏನಿದು? ಇಷ್ಟೆಲ್ಲ ರೆಡಿ ಮಾಡ್ಬಿಟ್ಟಿದ್ಯಾ? ಏನಿದು ಇದ್ದಕ್ಕಿದ್ದಾಗೆ? ಎಲ್ಲ ನಿನ್ಗೋಸ್ಕರ ತ್ರಿಶೂಲ್. ಇಷ್ಟ ಆಯ್ತಾ ತ್ರಿಶೂಲ್? ಇಷ್ಟ ಆಯ್ತು. ಸರಿ, ಹಾಗಾದ್ರೆ ಬಾ ಊಟ ಮಾಡಿ. ಕೂತ್ಕೋ. ಯಾಕೆ ಹಾಗೆ ನೋಡ್ತಿದ್ಯಾ? ನಂಗಿದು ಕನ್ಸ ನನ್ಸ ಅಂತ ಡೌಟ್ ಆಗ್ತಾ ಇದೆ ಶಿವಾನಿ. ಯಾಕೆ? ಅಲ್ಲ, ಅದು ಎಲ್ಲಾ ಗಂಡಸರಿಗೂ ಅವ್ರು ಹಸ್ಕೊಂಡ್ ಮನೆಗ್ ಬಂದಾಗ ಹೆಂಡತಿ ಆದವಳು ಹೀಗೆ ಕೂರ್ಸಿ ಅವ್ನ್ ಏನ್ ಇಷ್ಟ ಆಗಿರುತ್ತೋ ಅದನ್ನ ಬಡಿಸ್ಬೇಕು ಅಂತ ಏನೇನೋ ಆಸೆಗಳೆಲ್ಲ ಇರುತ್ತೆ. ನಂಗೂ ಹಾಗೆ ಆಸೆ ಇತ್ತು. ನೀನ್ ಯಾವಾಗ್ಲೂ ನನ್ ಮೇಲೆ ಕೋಪ ಮಾಡ್ಕೊಂಡು ಸಿಡುತ್ತದಿದ್ದಲ್ಲ ನೋಡಿ, ಆಸೆ ಈಡೇರುತ್ತೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇವಾಗ ನೋಡು, ನಮ್ ಮದುವೆನೇ ಆಗಿಲ್ಲ, ಇವಾಗ್ಲೇ ಈಡೇರಿಸ್ತಾ ಇದ್ಯಾ. ಥ್ಯಾಂಕ್ಸ್ ಶಿವಾನಿ. ತ್ರಿಶೂಲ್, ನೀನೊಬ್ಬನ್ಗೆ ಅಲ್ಲ, ಹೆಂಗಸ್ರಿಗೂ ಈ ತರ ಆಸೆಗಳೆಲ್ಲ ಇರುತ್ತೆ. ಆದ್ರೆ ಹೇಳ್ಕೊಳಕ್ಕೆ ಸ್ವಲ್ಪ ಮುಜುಗರ. ಶಿವಾನಿ, ನನ್ನ ಹತ್ರನೇ ಮುಜುಗರನ? ನಾನು ನಿನ್ ಗಂಡ. ಇವಾಗಲ್ಲ, ಮುಂದೆ ಆಗೋನು. ತ್ರಿಶೂಲ್, ನಾನೇ ನಿನಗೆ ತಿನ್ಸ್ಲಾ? ತ್ರಿಶೂಲ್? ಓ, ಇಷ್ಟ ಆಗ್ಲಿಲ್ವಾ? ನಮ್ ಪ್ರೀತಿ ನುಡಿಸ್ಕೊಳ್ಳೋದಕ್ಕೆ ನಾವ್ ಮನೆ ಬಿಟ್ಟು ಇಲ್ಲಿ ಬಂದು ಆರಾಮಾಗಿದ್ದೀವಿ. ಆದ್ರೆ ಅಲ್ಲಿ ನಮ್ ಮನೆಯವರೆಲ್ಲ ಊಟ ಮಾಡಿರ್ತಾರೋ ಇಲ್ವೋ? ತ್ರಿಶೂಲ್, ಅವರೆಲ್ಲರೂ ಊಟ ಮಾಡಿರ್ತಾರೆ. ಈಗ ನೀನ್ ತಿನ್ನು. ಇಲ್ಲ, ನಂಗ್ ಬೇಡ. ತ್ರಿಶೂಲ್, ಹಠ ಮಾಡ್ಬೇಡ. ತ್ರಿಶೂಲ್, ನಾನು ಹೇಳ್ತಾ ಇದ್ದೀನಿ, ನೀನ್ ಹಾಗೆ ಹೋಗ್ತಿದ್ಯಲ್ಲ. ನಾನು ಎಷ್ಟು ಪ್ರೀತಿಯಿಂದ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ, ಇದಕ್ಕೆ ಬೆಲೆನೇ ಇಲ್ವಾ? ಇದು ಪ್ರೀತಿ ವಿಷಯ ಅಲ್ಲ ಶಿವಾನಿ, ಸಂಬಂಧಗಳ ವಿಷಯ. ನನ್ನ ಹೆತ್ತವರು ನಾನಿಲ್ಲ ಅಂತ ನನ್ನ ಯೋಚನೆ ಇರುವಾಗ ನಾ ಇಲ್ಲಿ ಆರಾಮಾಗಿ ಹೇಗೆ ತಿನ್ಲಿ? ನೀನೇ ಹೇಳು. ನನ್ನ ಕೈಲಿ ಆಗಲ್ಲ ಶಿವಾನಿ. ಹಾಗಾದ್ರೆ ನೀನೀಗ ತಿನ್ನಲ್ವಾ? ನೀನ್ ತಿನ್ಲೇಬೇಕು ತ್ರಿಶೂಲ್. ಶಿವಾನಿ, ಈ ಮಾತು ನೀನ್ ಹೇಳ್ತಾ ಇದ್ಯಾ? ಕೋಪದಲ್ಲಿ ಮಾತಾಡ್ತಾ ಇದ್ಯಾ? ಕೋಪನ? ಇಲ್ವಲ್ಲ, ನಾನು ಸುಮ್ಮನೆ ಹೇಳ್ದೆ ಅಷ್ಟೆ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನನಗಿದಿಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಕಷ್ಟ ಆಗ್ತದೆ ಅಂತ ಇದ್ದೀನಿ.
ಮನೇಲಿ ಎಲ್ರು ಹೇಗಿದ್ದಾರೆ ಏನು ಎತ್ತ ಏನು ಗೊತ್ತಿಲ್ಲದೆ ನಾನಲ್ಲಿ ಹೇಗೆ ಶಿವಾನಿ ಆರಾಮಾಗಿರ್ಲಿ? ನನ್ನ ಮನ್ಸು ಒಪ್ತಾ ಇಲ್ಲ. ಸಾರಿ ಶಿವಾನಿ, ಬೇಜಾರು ಮಾಡ್ಕೋಬೇಡ. ನೀನ್ ತಿನ್ನು. ತಗೊಳ್ಳಿ ಭಯ್ಯ. ಏನಿದು? ಮನೇಲಿ ಯಾರು ಊಟ ಮಾಡಿಲ್ಲ, ಮಾಡೋ ತರನೂ ಕಾಣಿಸ್ತಾ ಇಲ್ಲ. ನೀನಿಗೆ ಬೇರೆ ಹಸು ತಡೆಯಕ್ಕಾಗಲ್ಲ, ನನಗೂ ತಡೆಯಕ್ಕಾಗಲ್ಲ. ಅದಕ್ಕೆ ಕಾಕಾ ಹೋಟ್ಲಿಗೆ ಹೋಗಿ 2 ಬಿರಿಯಾನಿ ಪಾತ್ರ ತಂದಿದ್ದೀನಿ. ಕಾಕಾ ಹೋಟ್ಲು ಬಿರಿಯಾನಿನ ಅದನ್ನ ನಾನ್ ತಿನ್ಬೇಕಾ? ಲೇ, ಅಡ್ಜಸ್ಟ್ ಮಾಡ್ಕೊಳ್ಳು. ಹಸುವಾದಾಗ ಹುಲಿನೂ ಹುಲ್ ತಿನ್ನುತ್ತೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ. ತಿನ್ನು ತಿನ್ನು ತಿನ್ನು. ಅಕ್ಕದಾಗಿದೆ ಹೇಳಿ ಮಯ್ಯ, ತಿನ್ನು. ಅಳಿಮಯ್ಯ, ನೀನ್ ಏನೇ ಹೇಳು, ನಿನ್ ಟೈಮೇ ಸರಿಯಿಲ್ಲ ಕಣ. ಅದ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ವು, ಮುಹೂರ್ತದ ಟೈಮಿಗೆ ಶಿವಾನಿನೇ ಬರ್ಲಿಲ್ಲ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಈಗ ಮದ್ವೆ ಫಿಕ್ಸ್ ಮಾಡಿದರೆ ಮನೇಲಿ ಈ ಮನೆ ಮಗನೇ ಕಾಣಿಸ್ತಾ ಇಲ್ಲ. ಹಾಗನ್ಕೊಂಡು ಏನಾದ್ರೂ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡ್ತಾರೇನೋ ಅಂತ ಅನಿಸ್ತಾ ಇದೆ. ಯಾಕೋ ಅಳಿಮಯ್ಯ ಹಾಗೆ ನೋಡ್ತಾ ಇದೀಯಾ? ಓ, ಫೋನ್ ಬೇರೆ ರಿಂಗ್ ಆಗ್ತಾ ಇದೆ. ಯಾಕೋ ನಾನು ಹೇಳ್ದಾಗೆ ಆಗುತ್ತೆ ಅಂತ ಅನಿಸ್ತಾ ಇದೆ. ನಿನ್ನ ಹಣೆ ಬರದಲ್ಲಿ ಮದುವೆ ಬರ್ದಿಲ್ಲ ಅನ್ಸುತ್ತೆ ಅಳಿಮಯ್ಯ. ಯಾಕೋ ಹೊಡಿತಿದ್ಯಾ? ನನ್ ಮದುವೆ ಆಗುತ್ತೆ, ಅದು ಶಿವಾನಿ ಜೊತೆಗೆ. ಹಲೋ ಹಲೋ ತ್ರಿವಿಕ್ರಮ್, ಏನ್ ಮಾಡ್ತಾ ಇದ್ರಾ? ಊಟ ಆಯ್ತಾ? ಅದು ಮನೇಲಿ ಯಾರು ಊಟ ಮಾಡ್ತಾ ಇಲ್ಲ, ಸೊ ನಾನು ಮಾಡ್ತಾ ಇಲ್ಲ. ಮನೆಯವ್ರು ಯಾರು ಊಟ ಮಾಡಿಲ್ವಾ? ಯಾಕೆ, ಏನಾಯ್ತು? ಇನ್ನೇನ್ ರೀಸನು? ಆ ತ್ರಿಶೂಲ್ ಅವ್ರು ಬರ್ತಾರೆ ತ್ರಿವಿಕ್ರಮ್, ಅದಕ್ಕೆ ನೀವೆಲ್ಲ ಊಟ ಬಿಡೋದಾ? ನೀವಾದ್ರೂ ಮನೆಯವ್ರಿಗೆ ಹೇಳ್ಬೇಕಲ್ವಾ? ಹೇಳ್ದೆ, ಆದ್ರೆ ಸರಿ, ನಾನು ಹೇಳ. ನೋನು ನಾನು ಮಾತಾಡ್ತೀನಿ. ಸರಿ, ಹುಷಾರು. ಮನೆಯವರೆಲ್ಲ ಇಷ್ಟು ಗಾಬರಿ ಆಗಿದ್ದಾರೆ ಅಂದ್ರೆ ತ್ರಿಶೂಲ್ ನಿಜವಾಗ್ಲೂ ಕಾಣೆ ಆಗಿದ್ದಾನ? ನಾನು ಈ ವಿಷಯನ ಸುಲಭವಾಗಿ ತಗೊಂಡ್ಬಿಟ್ನಾ? ಅಥವಾ ಅವನು ಬೇಕು ಅಂತ ಆಟ ಆಡಿಸ್ತಾ ಇದ್ದಾನ? ಒಂದು ಅರ್ಥ ಆಗ್ತಿಲ್ಲ. ಆದಿಶೇಷ, ನಿನ್ನವರು ಅಂತ ನನ್ನನ್ನು ಬಿಟ್ಟು ಬೇರೆ ಯಾರು ಇಲ್ದಿರೋ ಪ್ರಪಂಚದಲ್ಲಿ ನಿನ್ ಜೊತೆ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಆ ಆಸೆ ಈಗ ಈಡೇರ್ತಾ ಇದೆ. ಇಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಈಗ ಸಮಯ ಬಂದಿದೆ. ನಿನ್ನ ದಕ್ಸ್ಕೊಳ್ಳೋ ದಾರಿ ಕಡೆ ನನ್ ಪ್ರತಿ ಹೆಜ್ಜೆ ಇರುತ್ತೆ. ನನ್ ಪಾದ ಕಂಟಿರೋ ಪ್ರತಿ ಧೂಳಿನ ಕಣನು ನೀನು ನನ್ನೋನು ಅಂತ ಹೇಳುತ್ತೆ. ಆದಿಶೇಷ, ಮೊದಲನೇ ಬಾರಿಗೆ ನೀನ್ ನನ್ ಜೊತೆಗೆ ಏಕಾಂತದಲ್ಲಿ ಸಿಕ್ಕಿದ್ಯಾ. ನಾನೆಲ್ಲವನ್ನೂ ನಿನ್ಗೆ ಅರ್ಪಿಸಿ ಆದ್ರೂ ಸರಿ ನಿನ್ನನ್ನು ಆವರಿಸ್ಕೊಳ್ತೇನೆ. ನನ್ನನ್ನೀಗ ತಡೆಯೋರು
ಯಾರೂ ಇಲ್ಲ ಆದಿಶೇಷ. ಆದಿಶೇಷ ನನ್ನ ಅದರದ ಪ್ರೀತಿನ ಆರ್ಸೋಕ್ ನೋಡ್ತಾ ಇದೆಯಾ? ಇದು ಆರೋ ಪ್ರೀತಿ ಅಲ್ಲ, ಆವರ್ಸೋ ಪ್ರೀತಿ. ನನ್ ಮುತ್ತು ಈಗ ತಪ್ಪಿರ್ಬೋದು, ಆದ್ರೆ ಇನ್ಮೇಲಿಂದ ನೀನ್ ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ ಆದಿಶೇಷ. ಜೀವನವೆಲ್ಲ ನಾನು ಕೊಡೋ ಪ್ರತಿಯೊಂದು ಮುತ್ತು ನಿನ್ಗೆ ಸೇರುತ್ತೆ ಆದಿಶೇಷ. ನೀನು ನನ್ನೋನಾಗ್ತೀಯ, ನಾಗಲೋಕದ ಯುವರಾಣಿಯ ಪಟ್ಟಕ್ಕೆ ನೀನೇ ನನ್ನ ಕೂರಿಸ್ತೀಯ. ಆ ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೀನಿ, ಹಾತೊರಿತಾ ಇದ್ದೀನಿ. ಎಲ್ಲವೂ ಸಾಧ್ಯವಾಗುತ್ತೆ.